ಐತಿಹಾಸಿಕ ಲಕ್ಕುಂಡಿ ಕ್ಷೇತ್ರದಲ್ಲಿ ಉತ್ಖನನ ಕಾರ್ಯ ಆರಂಭ ಆಗಿದೆ. ವೀರಭದ್ರೇಶ್ವರ ದೇಗುಲದ ಮುಂದೆ ಪೂಜೆಯನ್ನ ನೆರವೇರಿಸಿ ಉತ್ಖನನ ಕಾರ್ಯ ಪ್ರಾರಂಭ ಮಾಡಲಾಗಿದೆ. 40ಕ್ಕೂ ಹೆಚ್ಚು ಪುರಾತತ್ವ ಇಲಾಖೆ ಸಿಬ್ಬಂದಿಯಿಂದ ಶೋಧ ಕಾರ್ಯ ನಡೆಸಲಾಗ್ತಾ ಇರೋದು. ಪೂಜೆ ಪುನಸ್ಕಾರವಾದ ಬಳಿಕ ಉತ್ಖನನ ಕಾರ್ಯಕ್ಕೆ ಮುನ್ನುಡಿ ಬರೆಯಲಾಗಿದೆ. ವೀರಭದ್ರ ಚಂದ್ರಮೌಳೇಶ್ವರ ದೇಗುಲ ವ್ಯಾಪ್ತಿಯಲ್ಲಿ ಮಾರ್ಕಿಂಗ್ ಮಾಡಲಾಗಿದ್ದು 10 ಮೀಟರ್ ಉದ್ದ 10 ಮೀಟರ್ ಅಗಲ ಪ್ರದೇಶ ನಿಗದಿ ಮಾಡಲಾಗಿದೆ. ನಿಗದಿಪಡಿಸಿದ ಪ್ರದೇಶದಲ್ಲೇ ಈಗ ಉತ್ಖನನ ಕಾರ್ಯ ನಡೀತಾ ಇದೆ. ಹಿರಿಯಾಧಿಕಾರಿಗಳ ಸಮ್ಮುಖದಲ್ಲಿ ಉತ್ಖನನ ಕಾರ್ಯ ನಡೆಸಲಾಗ್ತಾ ಇರೋದು. ಪುರಾತನ ಕಾಲದ ಅಪಾರ ಸಂಪತ್ತು ಪತ್ತೆಯಾಗುತ್ತಾ ಅನ್ನೋ ಕೌತುಕ ಕೇವಲ ಉತ್ಖನನ ಮಾಡ್ತಿರುವವರಿಗೆ ಮಾತ್ರವಲ್ಲ, ಸ್ಥಳೀಯರಿಗೆ ಹಾಗೆ ಇಡೀ ರಾಜ್ಯದಲ್ಲಿ ಯಾರೆಲ್ಲ ಈ ಸುದ್ದಿಯನ್ನ ಗಮನಿಸುತ್ತಿದ್ದಾರೆ ಅವ್ರಿಗೂ ಕೂಡ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ನೀಡ್ತಾರೆ. ಮಂಜು ಪತ್ತಾರ್, ಪೂಜೆ ಪುನಸ್ಕಾರ ಆದ ಬಳಿಕ ಇದೀಗ ಉತ್ಖನನ ಕಾರ್ಯ ಏನ್ ನಡೀತಿದೆ ಸ್ಥಳದಲ್ಲಿ, ಅಲ್ಲಿನ ದೃಶ್ಯಗಳನ್ನ ವಿವರಿಸ್ತಾ ತಿಳಿಸ್ತಾ ಹೋಗಬಹುದಾ? ಯಾರೆಲ್ಲ ಇದ್ದಾರೆ, ಯಾವ ರೀತಿ ಉತ್ಖನನ ಕಾರ್ಯ ನಡೆಸಲಾಗ್ತಾ ಇದೆ, ಇದನ್ನ ಎಕ್ಸ್ಪ್ಲೈನ್ ಮಾಡಬಹುದಾ ಮಂಜು? ಹೌದು ಸ್ಮಿತಾ, ಏನಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ನಾನು ಇವಾಗ ಉತ್ಖನನ ಕಾರ್ಯ ನಡೆಯುವಂತಹ ಪ್ರದೇಶದಲ್ಲೇ ಇಲ್ಲಿದ್ದೇನೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ನಾವು, ಏನು ಈ ಒಂದು ಭಾಗ 10x10 ಪ್ರದೇಶದಲ್ಲಿ ಇವಾಗ ಉತ್ಖನನ ಕಾರ್ಯ ನಡೆಯಲಿದೆ. ಈ ಒಂದು ಪ್ರದೇಶ ಅಂದ್ರೆ ಇದು ಮಧ್ಯೆ ಇರುವಂತಹ ಪಾಯಿಂಟ್, ಈ ಮಧ್ಯೆ ಇರುವಂತಹ ಪಾಯಿಂಟ್ ಲಿಂದ ಹಿಡಿದು ಇಲ್ಲಿ ನಾವು ನೋಡ್ತಾ ಇರಬಹುದು, ಮಧ್ಯೆ ಇರುವಂತಹ ಈ ಒಂದು ಪಾಯಿಂಟ್ ಏನಿದೆ, ಈ ಪಾಯಿಂಟ್ ಲಿಂದ 10 ಮೀಟರ್ ಅಂದ್ರೆ ಈ ಭಾಗದಲ್ಲಿ 10 ಮತ್ತು ಈ ಭಾಗದಲ್ಲಿ 10 ಮೀಟರ್ ಅಂದ್ರೆ ಈ ಸಂಪೂರ್ಣವಾಗಿ ಇಲ್ಲಿ ಉತ್ಖನನ ಮಾಡಲಾಗುತ್ತೆ. ಇವಾಗ ಈ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಇದು ಇಲ್ಲಿದೆ. ಇಲ್ಲಿಂದ ಹಿಂದ್ಗಡೆ ನಾವು ಇಲ್ಲಿ ನೋಡ್ತಾ ಇರಬಹುದು, ಇದು ಪುಷ್ಕರಣಿ. ಈ ಒಂದು ಪುಷ್ಕರಣಿ, ಈ ಪುಷ್ಕರಣಿ ಏನಿದೆ, ಈ ಪುಷ್ಕರಣಿಯ ಇಲ್ಲಿ ಯಜಮಾನರು ಕೂಡ ಇದ್ದಾರೆ. ಈ ಒಂದು ಪುಷ್ಕರಣಿಯ ಭಾಗ ಏನಿದೆ, ಇಲ್ಲಿ ನಾನು ತಳಗಿಳಿದು ಕೂಡ ತೋರಿಸ್ತಾ ಇದ್ದೇನೆ. ಇಲ್ಲಿ ಈವರೆಗಿನೂ ಕೂಡ ಅಂದ್ರೆ ಇಲ್ಲಿ 5 ರಿಂದ 7 ಅಡಿಯಷ್ಟು ಕೂಡ ಈ ಒಂದು ಪ್ರದೇಶದಲ್ಲಿ ಮಣ್ಣು ಹಾಕಿದ್ದಾರೆ. ಹೀಗಾಗಿ ಇಲ್ಲಿಂದ ಹಿಡಿದು ನೇರವಾಗಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ ಆ ದೇವಸ್ಥಾನಕ್ಕೆ ಹೋಗಲು ಮಾರ್ಗ ಇದೆ ಅಂತ ಹೇಳಿ ಇಲ್ಲಿ ಅಧಿಕಾರಿಗಳು ಕೂಡ ಮತ್ತು ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಏನು ಇವಾಗ ಉತ್ಖನನ ಕಾರ್ಯ ಆರಂಭವಾಗಿದೆ. ಗದಗ ಜಿಲ್ಲಾಧಿಕಾರಿಗಳು ಸೇರಿದಂತೆ ಹಲವು ಅಧಿಕಾರಿಗಳು ಕೂಡ ಚಾಲನೆ ಕೊಟ್ಟಿದ್ದಾರೆ. ಇವಾಗ ಉತ್ಖನನ ಕಾರ್ಯ ನಡೆಯುವಂತಹ ಸ್ಥಳ ಇಲ್ಲಿದೆ. ಈ ಒಂದು ಉತ್ಖನನ ಕಾರ್ಯ ಸುಮಾರು 10 ಮೀಟರ್ ಅಂದ್ರೆ ಈ ಒಂದು ಭಾಗದಲ್ಲಿ ಕೂಡ ನಡೀಲೇ ಇದೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಇದೇ ಒಂದು ಪ್ರದೇಶದಲ್ಲಿ ಇವಾಗ ಇಲ್ಲಿ ಏನು ಗುದ್ದಲಿ ಶಲಿಕೆಗಳಿದ್ದರೂ ಕೂಡ ಹಡ್ಡುವಂತಹ ಕೆಲಸ ಮಾಡಲಾಗುತ್ತೆ. ಸುಮಾರು 5 ರಿಂದ 7 ಅಡಿಯಷ್ಟು ಕೂಡ ಇಲ್ಲಿ ಹಡ್ಡಿದ ನಂತರ ಇದೇ ಒಂದು ಪ್ರದೇಶದಲ್ಲಿ ಉತ್ಖನನ ಮಾಡಿದಂತ ಪ್ರದೇಶದಲ್ಲಿ ಇಲ್ಲಿ ಸಾಕಷ್ಟು ನಿಧಿ ಸಂಪತ್ತು ಸಿಗಬಹುದು ಅಂತೇಳಿ ಅಧಿಕಾರಿಗಳು ಕೂಡ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. 9 ಮತ್ತು 10ನೇ ಶತಮಾನದಲ್ಲಿ ಚಾಲುಕ್ಯರು ಮತ್ತು ವಿಜಯನಗರ ಸಾಮ್ರಾಜ್ಯದ ಅರಸರು ಆಳ್ವಿಕೆ ಮಾಡಿದಂತ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ನಿಧಿ ಇದೆ ಅನ್ನೋದು ಕೂಡ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಸಾಕಷ್ಟು ಸಿಕ್ಕಿದೆ. 101 ಬಾವಿ, 101 ದೇವಸ್ಥಾನ ಕೂಡ ಲಕ್ಕುಂಡಿ ಗ್ರಾಮದಲ್ಲಿ ಇರೋದ್ರಿಂದ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಸಂಪತ್ತಿದೆ ಎನ್ನುವುದು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಇವಾಗ ಉತ್ಖನನ ಆದ್ರೆ ಈ ಭಾಗದಲ್ಲಿ ಪುರಾತನ ವಸ್ತುಗಳಾಗಿರ್ಬೋದು, ಚಿನ್ನ, ನಿಧಿ ಸಾಕಷ್ಟು ಸಿಗುತ್ತೆ ಅಂತೇಳಿ ಜನರು ಕೂಡ ನಂಬ್ತಾ ಇದ್ದಾರೆ. ಕುತೂಹಲದಿಂದನೂ ಕೂಡ ಸಾಕಷ್ಟು ಜನರು ನೋಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸ್ಮಿತಾ, ನಾವು ಗಮನಿಸ್ತಾ ಇದೀವಿ ಮಂಜು, ನೋಡಿ ಸುತ್ತಮುತ್ತ ಸಾಕಷ್ಟು ಜನ ಕೂಡ ಸೇರಿದ್ದಾರೆ. ಮಾತನಾಡಿಸಬಹುದಾ? ಸಾಧ್ಯ ಆದ್ರೆ ಏನ್ ಹೇಳ್ತಾರೆ ಗ್ರಾಮಸ್ಥರು, ಹಾಗೆ ಹೊರಗಿನಿಂದ ಬಂದವರು ಈ ಉತ್ಖನನ ಕಾರ್ಯದ ಬಗ್ಗೆ, ಹಾಗೆ ಆ ಸ್ಥಳದ ಇತಿಹಾಸದ ಬಗ್ಗೆ ಏನ್ ಹೇಳ್ತಾರೆ? ಮಾತನಾಡಿಸಬಹುದಾ? ನೀವು ಈ ಉತ್ಖನನದ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲಿ ಏನಾರ ಹಿಂದೆ ಸಿಕ್ಕಿತ್ತಾ ಹೇಗೆ ಅಂತ ಹೇಳಿ? ಹಿಂದ ಚಿಕ್ಕ ನಮ್ಮ ನೆನಪಿನ ಮಾತ್ರ ಯಾರಿಗೂ ಸಿಕ್ಕಿಲ್ಲ. ಸಿಕ್ಕರು ಈ ಜಾಗದಾಗ ಸಿಕ್ಕಿಲ್ಲ. ಇದು ಇಷ್ಟಕ್ಕ ನೀವು ಉತ್ಖನನ ಮಾಡಿದಿಲ್ಲ ಸರಿ. ಕಡಿಮೆ ಅಂದ್ರೂ 5 ಫೂಟಿನ ಒಳಗೆ ತೆಗೆದಾಗ ಇದರ ಉತ್ಖನನದ ನಿಮ್ಗೆ ಏನಾರ ಅದರ ಬಗ್ಗೆ ಸುಳು ಸಿಗುತ್ತೆ. ಈ ಮೇಲ್ನೋಟಕ್ಕೆ ಇದು 2 ಫೂಟ್ನಾಗ ನಾವು ತೆಗೆದ್ವಿ ಇದ್ರಾಗ ಏನು ಸಿಗಲ್ಲ. ಈಗ ಇಲ್ಲಿ ಮಣ್ಣು ಹಾಕಿದ್ರಂತೂ, ಮಣ್ಣು ಹಾಕಿದ ನಂತರ ತಳಗಡೆ ನೈಜ ಲಕ್ಕುಂಡಿದೆ ಅಂತೆ, ಮೇಲ್ಗಡೆ ಎಲ್ಲ ಮಣ್ಣು ಹಾಕ್ಯಾರಂತ್ರಿ. ಮೇಲ್ಗಡೆ ಮಣ್ಣು ಹಾಕ್ಯಾರ. ಈಗ ಬುಡಕ್ ಐತಿ, ಆದ್ರ ಅದನ್ನು ಬುಡಕ್ ಐತಿ ಅಂತ ನಾನು ಅಂತೀನಿ, ಇನ್ನೊಬ್ರು ಅಂತಾರ. ಅದನ್ನ ತೆಗೆದಾಗ ಅದು ಐತಿ ಇಲ್ಲ ಅಂತ ಗೊತ್ತಾಗತ್ತ. ಹೌದಂತೀರಿ? ಏನು ಸಿಗಬಹುದಂತೀರಿ? ಸಿಗಬಹುದ್ರಿ, ಸಿಗ್ಲಿಕ್ಕಿಲ್ಲ.
ಹೌದು, ಇಲ್ಲಿ ಸಾಕಷ್ಟು ಗ್ರಾಮಸ್ಥರು ಕೂಡ ಇದ್ದಾರೆ. ಇಲ್ಲಿ ಗ್ರಾಮಸ್ಥರು ಹೇಳೋ ಪ್ರಕಾರ ಈ ಒಂದು ಭಾಗದಲ್ಲಿ ನಿಧಿ ಸಿಗಬಹುದು ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಜನರು ಕುತೂಹಲದಿಂದ ಕೂಡ ನೋಡ್ತಾರೆ. ಯಜಮಾನ್ರೆ, ಇಲ್ಲಿ ಏನ್ರ ಸಿಗಬಹುದು ಅಂತೀರಾ? ಏನು ನೀವೆಲ್ಲ ಈ ಗ್ರಾಮಸ್ಥರದಿರಿ, ಈ ಗ್ರಾಮದಲ್ಲಿ ಇಲ್ಲಿ ಹಿರಿಯರಿದ್ದಾರೆ, ಹಿರಿಯರನ್ನ ಮಾತಾಡಿಸುವಂತ ಕೆಲಸ ಮಾಡ್ತೇನೆ. ಅದಾರ ಈಗ ಲಕ್ಕುಂಡಿ ನೋಡಾಕ್ ಬಂದಿರಿ, ಇಲ್ಲಿ ಹಿಂದೇನ್ರ ಸಿಕ್ಕಿತ್ತಾ ನಿಧಿ? ಇಲ್ಲಿ ಏನ್ರ ಸಿಗಬಹುದು ಅಂತೀರಾ? ಹೆಂಗ ನಮಗ್ ಗೊತ್ತಿಲ್ಲ. ಏನು ಕೆಲವು ಜನರು ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇರೋದ್ರಿಂದ ಇಲ್ಲಿ ಕೆಲವು ಹಿರಿಯರು ಕುತ್ಕೊಂಡಿದ್ದಾರೆ, ಅವರನ್ನ ಕೇಳೋಣ. ಯಾಕಂತಂದ್ರೆ ಈ ಲಕ್ಕುಂಡಿ ಗ್ರಾಮ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿ ಇವಾಗ ಉತ್ಖನನ ನಡೀತಾ ಇದೆ. ಉತ್ಖನನದ ಬೆನ್ನಲ್ಲೇ ಸಾಕಷ್ಟು ಪ್ರಮಾಣದ ವಸ್ತುಗಳು ಸಿಗಬಹುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಈ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ, ಈ ದೇವಸ್ಥಾನದ ಭಾಗದಲ್ಲಿ ಅಂದ್ರೆ ತಳಗಡೆ 5 ರಿಂದ 7 ಅಡಿಯಷ್ಟು ಮೇಲ್ಗಡೆ ಈ ಒಂದು ಲಕ್ಕುಂಡಿ ಇದೆ, ನೈಜ ಲಕ್ಕುಂಡಿ ಒಳಗಡೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಜಮಾನ್ರ, ಈಗ ನೀವು ಹಿಂದೆ ದೇವಸ್ಥಾನ ಹೆಂಗಿತ್ತಿದ್ದು? ಇಲ್ಲೇನು ಉತ್ಖನನ ಮಾಡಿದ್ರ? ಯಾವಾಗ ಸಿಕ್ತಿ ದೇವಸ್ಥಾನ? ಉತ್ಖನನ ಮಾಡಿಲ್ರಿ, ಇಲ್ಲೇ ಈಗ ಮಾಡಕತ್ತಿದ್ದ ಖರೆ ಏನ್ರಿ. ಇಲ್ಲೇ ತಗ್ ಬಾಳ ಇತ್ತು. ಜಾತ್ರೆ ಕಮಿಟಿಯವರು ಅದನ್ನ ಹೊಕ್ಕೊಂತ ಇದನ್ನ ಮಾಡಿದ್ರು. ಅಲ್ಲಿ ಐತ್ ನೋಡ್ರಿ, ಅದು ಗುಡಿಯಾಗ ಬಾಗ್ಲ ಸ್ಥಳ ಬರ್ರಿ, ಇಲ್ಲಿ ನೋಡ್ರಿ ತಗ್, ಇದು ಸಮರ್ರಿ ಏನ್ರಿ. ಈ ಹಿಂದ್ಲಿದ್ದ ಇವು ಇತಿಹಾಸಕ ಸ್ಥಳ ಒಳ್ಳೇದ ಹುಡುಕ್ಬೇಕಂತ ತಲೆಯಾಗ ಐತಿ. ಮನಸ್ಸು ಮಾಡಿ ಈಗ ಮಾಡಕತ್ತಾರ, ಅದು ಏನು ಹತ್ತುತ್ತ. ಯಜಮಾನ್ರ, ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಈಗ ಉತ್ಖನನ ಮಾಡಿದ್ರೆ ಏನಾರ ಸಿಗ್ಬೋದಾ ಹೇಗೆ ಅಂತ ಹೇಳ್ರಿ. ಏನ್ ಸಿಗ್ಬೋದು, ಏನಾರ ಸಿಗ್ಬೋದಾ ಅಂತ? ಅದು ಮುಂದದ್ದು ವಿಚಾರ ರೀ. ಈಗ ಯಾಕಂದ್ರೆ ಈಗ ಉತ್ಖನನ ಮಾಡಕತ್ತಾರಲ್ಲ, ಈಗ ಅಗ್ದಿ ಇದು ಹಳೇದು ಶಿಲಾಶಾಸನಗಳು ಭಯಂಕರ ಅದು ಇಲ್ಲ ಲಕ್ಕುಂಡಿ ಗ್ರಾಮದಲ್ಲಿ. ಅದು ಹಳೇದು ಐತಿಹಾಸಿಕ ಸ್ಥಳ, ಅತಿ ಮಧ್ಯೆ ಇದು ಜನಿಸಿದ ಸ್ಥಳ ಇದೆ. ದಾನ ಚಿಂತನ ಅತಿ ಮಧ್ಯೆ ಜನಿಸಿದ ಸ್ಥಳ ಇದು. ಈ ಸ್ಥಳ ಅವರಿಂದ ಇನ್ನೊಂದು ಹಳೆ ಶಿಲಾಶಾಸ್ತ್ರ ಅಂದ್ರೆ ಇದು ಒಂದು ಸಿಕ್ಕಿದೆ ಇಲ್ಲಿ, ಗದ್ದಿಗೆ ಒಂದು, ಅದು ಒಂದು ಒಳ್ಳೇದು. ಮತ್ ಇನ್ನೊಂದು ಇದೆಲ್ಲ ಆಗಿದೆ ಅಲ್ರಿಗೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಬಗೆದೆಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಈ ಒಂದು ಪ್ರದೇಶದ ಪಕ್ಕದಲ್ಲೇ ಟಂಕಸಾಲಿ ಇದೆ. ಈ ಟಂಕಸಾಲಿಯಲ್ಲಿ ನಾಣ್ಯಗಳು ತಯಾರಿಕೆ ಮಾಡ್ತಾ ಇದ್ರೂ ಕೂಡ ಇತಿಹಾಸದಿಂದ ಗೊತ್ತಾಗುತ್ತೆ. ಹೀಗಾಗಿ ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ವಿಜಯನಗರ ಸಾಮ್ರಾಜ್ಯದ ಅರಸರು ಕೂಡ ಆಳ್ವಿಕೆ ಮಾಡಿದಂತ ಈ ನಾಡಿನಲ್ಲಿ ಇವಾಗ ಉತ್ಖನನ ನಡೀತಾ ಇದೆ. ಉತ್ಖನನದ ನಂತರ ಸಾಕಷ್ಟು ಅವಶೇಷಗಳಾಗಿರ್ಬೋದು ಮತ್ತು ಇಲ್ಲಿ ಪುರಾತನ ವಸ್ತುಗಳು, ಚಿನ್ನ, ವಜ್ರ, ವೈಡೂರ್ಯಗಳು ಕೂಡ ಸಿಗುವ ನಿರೀಕ್ಷೆಗಳು ಕೂಡ ಇದಾವೆ. ಹೀಗಾಗಿ ಸಾಕಷ್ಟು ಜನರು ಕುತೂಹಲದಿಂದ ನೋಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಸ್ಮಿತಾ, ಧನ್ಯವಾದ ಮಂಜು ಪತ್ತಾರ್ ಮಾಹಿತಿಗಾಗಿ. ಐತಿಹಾಸಿಕ ಲಕ್ಕುಂಡಿ ಕ್ಷೇತ್ರದಲ್ಲಿ ಉತ್ಖನನ ಕಾರ್ಯ ಆರಂಭ ಆಗಿದೆ. ವೀರಭದ್ರೇಶ್ವರ ದೇಗುಲದ ಮುಂದೆ ಪೂಜೆಯನ್ನ ನೆರವೇರಿಸಿ ಉತ್ಖನನ ಕಾರ್ಯ ಪ್ರಾರಂಭ ಮಾಡಲಾಗಿದೆ. 40ಕ್ಕೂ ಹೆಚ್ಚು ಪುರಾತತ್ವ ಇಲಾಖೆ ಸಿಬ್ಬಂದಿಯಿಂದ ಶೋಧ ಕಾರ್ಯ ನಡೆಸಲಾಗ್ತಾ ಇರೋದು. ಪೂಜೆ ಪುನಸ್ಕಾರವಾದ ಬಳಿಕ ಉತ್ಖನನ ಕಾರ್ಯಕ್ಕೆ ಮುನ್ನುಡಿ ಬರೆಯಲಾಗಿದೆ. ವೀರಭದ್ರ ಚಂದ್ರಮೌಳೇಶ್ವರ ದೇಗುಲ ವ್ಯಾಪ್ತಿಯಲ್ಲಿ ಮಾರ್ಕಿಂಗ್ ಮಾಡಲಾಗಿದ್ದು 10 ಮೀಟರ್ ಉದ್ದ 10 ಮೀಟರ್ ಅಗಲ ಪ್ರದೇಶ ನಿಗದಿ ಮಾಡಲಾಗಿದೆ. ನಿಗದಿಪಡಿಸಿದ ಪ್ರದೇಶದಲ್ಲೇ ಈಗ ಉತ್ಖನನ ಕಾರ್ಯ ನಡೀತಾ ಇದೆ. ಹಿರಿಯಾಧಿಕಾರಿಗಳ ಸಮ್ಮುಖದಲ್ಲಿ ಉತ್ಖನನ ಕಾರ್ಯ ನಡೆಸಲಾಗ್ತಾ ಇರೋದು. ಪುರಾತನ ಕಾಲದ ಅಪಾರ ಸಂಪತ್ತು ಪತ್ತೆಯಾಗುತ್ತಾ ಅನ್ನೋ ಕೌತುಕ ಕೇವಲ ಉತ್ಖನನ ಮಾಡ್ತಿರುವವರಿಗೆ ಮಾತ್ರವಲ್ಲ, ಸ್ಥಳೀಯರಿಗೆ ಹಾಗೆ ಇಡೀ ರಾಜ್ಯದಲ್ಲಿ ಯಾರೆಲ್ಲ ಈ ಸುದ್ದಿಯನ್ನ ಗಮನಿಸುತ್ತಿದ್ದಾರೆ ಅವ್ರಿಗೂ ಕೂಡ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ನೀಡ್ತಾರೆ. ಮಂಜು ಪತ್ತಾರ್, ಪೂಜೆ ಪುನಸ್ಕಾರ ಆದ ಬಳಿಕ ಇದೀಗ ಉತ್ಖನನ ಕಾರ್ಯ ಏನ್ ನಡೀತಿದೆ ಸ್ಥಳದಲ್ಲಿ, ಅಲ್ಲಿನ ದೃಶ್ಯಗಳನ್ನ ವಿವರಿಸ್ತಾ ತಿಳಿಸ್ತಾ ಹೋಗಬಹುದಾ? ಯಾರೆಲ್ಲ ಇದ್ದಾರೆ, ಯಾವ ರೀತಿ ಉತ್ಖನನ ಕಾರ್ಯ ನಡೆಸಲಾಗ್ತಾ ಇದೆ, ಇದನ್ನ ಎಕ್ಸ್ಪ್ಲೈನ್ ಮಾಡಬಹುದಾ ಮಂಜು? ಹೌದು ಸ್ಮಿತಾ, ಏನಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವಾಗ ಉತ್ಖನನ ಕಾರ್ಯ ನಡೀತಾ ಇದೆ. ನಾನು ಇವಾಗ ಉತ್ಖನನ ಕಾರ್ಯ ನಡೆಯುವಂತಹ ಪ್ರದೇಶದಲ್ಲೇ ಇಲ್ಲಿದ್ದೇನೆ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ನಾವು, ಏನು ಈ ಒಂದು ಭಾಗ 10x10 ಪ್ರದೇಶದಲ್ಲಿ ಇವಾಗ ಉತ್ಖನನ ಕಾರ್ಯ ನಡೆಯಲಿದೆ. ಈ ಒಂದು ಪ್ರದೇಶ ಅಂದ್ರೆ ಇದು ಮಧ್ಯೆ ಇರುವಂತಹ ಪಾಯಿಂಟ್, ಈ ಮಧ್ಯೆ ಇರುವಂತಹ ಪಾಯಿಂಟ್ ಲಿಂದ ಹಿಡಿದು ಇಲ್ಲಿ ನಾವು ನೋಡ್ತಾ ಇರಬಹುದು, ಮಧ್ಯೆ ಇರುವಂತಹ ಈ ಒಂದು ಪಾಯಿಂಟ್ ಏನಿದೆ, ಈ ಪಾಯಿಂಟ್ ಲಿಂದ 10 ಮೀಟರ್ ಅಂದ್ರೆ ಈ ಭಾಗದಲ್ಲಿ 10 ಮತ್ತು ಈ ಭಾಗದಲ್ಲಿ 10 ಮೀಟರ್ ಅಂದ್ರೆ ಈ ಸಂಪೂರ್ಣವಾಗಿ ಇಲ್ಲಿ ಉತ್ಖನನ ಮಾಡಲಾಗುತ್ತೆ. ಇವಾಗ ಈ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಇದು ಇಲ್ಲಿದೆ. ಇಲ್ಲಿಂದ ಹಿಂದ್ಗಡೆ ನಾವು ಇಲ್ಲಿ ನೋಡ್ತಾ ಇರಬಹುದು, ಇದು ಪುಷ್ಕರಣಿ. ಈ ಒಂದು ಪುಷ್ಕರಣಿ ಏನಿದೆ, ಈ ಪುಷ್ಕರಣಿಯ ಇಲ್ಲಿ ಯಜಮಾನರು ಕೂಡ ಇದ್ದಾರೆ. ಈ ಒಂದು ಪುಷ್ಕರಣಿಯ ಭಾಗ ಏನಿದೆ, ಇಲ್ಲಿ ನಾನು
ತಳಗಿಳಿದು ಕೂಡ ತೋರಿಸ್ತಾ ಇದ್ದೇನೆ. ಇಲ್ಲಿ ಈವರೆಗಿನೂ ಕೂಡ ಅಂದ್ರೆ ಇಲ್ಲಿ 5 ರಿಂದ 7 ಅಡಿಯಷ್ಟು ಕೂಡ ಈ ಒಂದು ಪ್ರದೇಶದಲ್ಲಿ ಮಣ್ಣು ಹಾಕಿದ್ದಾರೆ. ಹೀಗಾಗಿ ಇಲ್ಲಿಂದ ಹಿಡಿದು ನೇರವಾಗಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ ಆ ದೇವಸ್ಥಾನಕ್ಕೆ ಹೋಗಲು ಮಾರ್ಗ ಇದೆ ಅಂತ ಹೇಳಿ ಇಲ್ಲಿ ಅಧಿಕಾರಿಗಳು ಕೂಡ ಮತ್ತು ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಏನು ಇವಾಗ ಉತ್ಖನನ ಕಾರ್ಯ ಆರಂಭವಾಗಿದೆ. ಗದಗ ಜಿಲ್ಲಾಧಿಕಾರಿಗಳು ಸೇರಿದಂತೆ ಹಲವು ಅಧಿಕಾರಿಗಳು ಕೂಡ ಚಾಲನೆ ಕೊಟ್ಟಿದ್ದಾರೆ. ಇವಾಗ ಉತ್ಖನನ ಕಾರ್ಯ ನಡೆಯುವಂತಹ ಸ್ಥಳ ಇಲ್ಲಿದೆ. ಈ ಒಂದು ಉತ್ಖನನ ಕಾರ್ಯ ಸುಮಾರು 10 ಮೀಟರ್ ಅಂದ್ರೆ ಈ ಒಂದು ಭಾಗದಲ್ಲಿ ಕೂಡ ನಡಲೇ ಇದೆ. ಇಲ್ಲಿ ನಾವು ನೋಡ್ತಾ ಇರಬಹುದು. ಇದೇ ಒಂದು ಪ್ರದೇಶದಲ್ಲಿ ಇವಾಗ ಇಲ್ಲಿ ಏನು ಗುದ್ದಲಿ ಶಲಿಕೆಗಳಿದ್ದರೂ ಕೂಡ ಹಡ್ಡುವಂತಹ ಕೆಲಸ ಮಾಡಲಾಗುತ್ತೆ. ಸುಮಾರು 5 ರಿಂದ 7 ಅಡಿಯಷ್ಟು ಕೂಡ ಇಲ್ಲಿ ಹಡ್ಡಿದ ನಂತರ ಇದೇ ಒಂದು ಪ್ರದೇಶದಲ್ಲಿ ಉತ್ಖನನ ಮಾಡಿದಂತ ಪ್ರದೇಶದಲ್ಲಿ ಇಲ್ಲಿ ಸಾಕಷ್ಟು ನಿಧಿ ಸಂಪತ್ತು ಸಿಗಬಹುದು ಅಂತೇಳಿ ಅಧಿಕಾರಿಗಳು ಕೂಡ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. 9 ಮತ್ತು 10ನೇ ಶತಮಾನದಲ್ಲಿ ಚಾಲುಕ್ಯರು ಮತ್ತು ವಿಜಯನಗರ ಸಾಮ್ರಾಜ್ಯದ ಅರಸರು ಆಳ್ವಿಕೆ ಮಾಡಿದಂತ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ನಿಧಿ ಇದೆ ಅನ್ನೋದು ಕೂಡ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ಸಾಕಷ್ಟು ಸಿಕ್ಕಿದೆ. 101 ಬಾವಿ 101 ದೇವಸ್ಥಾನ ಕೂಡ ಲಕ್ಕುಂಡಿ ಗ್ರಾಮದಲ್ಲಿ ಇರೋದ್ರಿಂದ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಸಂಪತ್ತಿದೆ ಎನ್ನುವುದು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಇವಾಗ ಉತ್ಖನನ ಆದ್ರೆ ಈ ಭಾಗದಲ್ಲಿ ಪುರಾತನ ವಸ್ತುಗಳಾಗಿರ್ಬೋದು, ಚಿನ್ನ, ನಿಧಿ ಸಾಕಷ್ಟು ಸಿಗುತ್ತೆ ಅಂತೇಳಿ ಜನರು ಕೂಡ ನಂಬ್ತಾ ಇದ್ದಾರೆ. ಕುತೂಹಲದಿಂದಲೂ ಕೂಡ ಸಾಕಷ್ಟು ಜನರು ನೋಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸ್ಮಿತಾ, ನಾವು ಗಮನಿಸ್ತಾ ಇದೀವಿ ಮಂಜು, ನೋಡಿ ಸುತ್ತಮುತ್ತ ಸಾಕಷ್ಟು ಜನ ಕೂಡ ಸೇರಿದ್ದಾರೆ. ಮಾತನಾಡಿಸಬಹುದಾ? ಸಾಧ್ಯ ಆದ್ರೆ ಏನ್ ಹೇಳ್ತಾರೆ ಗ್ರಾಮಸ್ಥರು, ಹಾಗೆ ಹೊರಗಿನಿಂದ ಬಂದವರು ಈ ಉತ್ಖನನ ಕಾರ್ಯದ ಬಗ್ಗೆ, ಹಾಗೆ ಆ ಸ್ಥಳದ ಇತಿಹಾಸದ ಬಗ್ಗೆ ಏನ್ ಹೇಳ್ತಾರೆ? ಮಾತನಾಡಿಸಬಹುದಾ? ನೀವು ಈ ಉತ್ಖನನದ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲಿ ಏನಾರ ಹಿಂದೆ ಸಿಕ್ಕಿತ್ತಾ ಹೇಗೆ ಅಂತ ಹೇಳಿ? ಹಿಂದ ಚಿಕ್ಕ ನಮ್ಮ ನೆನಪಿನ ಮಾತ್ರ ಯಾರಿಗೂ ಸಿಕ್ಕಿಲ್ಲ. ಚಿಕ್ಕರ್ನು ಈ ಜಾಗದಾಗ ಸಿಕ್ಕಿಲ್ಲ. ಇದು ಇಷ್ಟಕ್ಕ ನೀವು ಉತ್ಖನನ ಮಾಡಿದ ಸರಿ. ಕಡಿಮೆ ಅಂದ್ರೂ 5 ಫೂಟಿನ ಒಳಗೆ ತೆಗೆದಾಗ ಇದರ ಉತ್ಖನದ ನಿಮಗೆ ಏನಾರ ಅದರ ಬಗ್ಗೆ ಸುಳ್ಳು ಸಿಗುತ್ತೆ. ಈ ಮೇಲ್ನೋಟಕ್ಕೆ ಇದು 2 ಫೂಟ್ನಾಗ ನಾವು ತೆಗೆದ್ವಿ, ಇದ್ರಾಗ ಏನೂ ಸಿಗಲ್ಲ. ಈಗ ಇಲ್ಲಿ ಮಣ್ಣು ಹಾಕಿದ್ರಂತೂ ಮಣ್ಣು ಹಾಕಿದ ನಂತರ ತಳಗಡೆ ನೈಜ ಲಕ್ಕುಂಡಿದೆ ಅಂತೆ, ಮೇಲ್ಗಡೆ ಎಲ್ಲ ಮಣ್ಣು ಹಾಕ್ಯಾರಂತ್ರಿ. ಮೇಲ್ಗಡೆನ ಮಣ್ಣು ಹಾಕ್ಯಾರ. ಈಗ ಬುಡಕ್ ಐತಿ, ಅದನ್ನ ಬುಡಕ್ ಐತಿ ಅಂತ ನಾನು ಅಂತೀನಿ, ಇನ್ನೊಬ್ರು ಅಂತಾರ. ಅದನ್ನ ತೆಗೆದಾಗ ಅದು ಐತಿ ಇಲ್ಲ ಅಂತ ಗೊತ್ತಾಗತ್ತ. ಹೌದಂತೀರಿ? ಏನು ಸಿಗಬಹುದಂತೀರಿ? ಸಿಗಬಹುದ್ರಿ, ಸಿಗ್ಲಿಕ್ಕಿಲ್ಲ. ಹೌದು, ಇಲ್ಲಿ ಸಾಕಷ್ಟು ಗ್ರಾಮಸ್ಥರು ಕೂಡ ಇದ್ದಾರೆ. ಇನ್ನು ಇಲ್ಲಿ ಗ್ರಾಮಸ್ಥರು ಹೇಳೋ ಪ್ರಕಾರ ಈ ಒಂದು ಭಾಗದಲ್ಲಿ ನಿಧಿ ಸಿಗಬಹುದು ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ಜನರು ಕುತೂಹಲದಿಂದ ಕೂಡ ನೋಡ್ತಾ ಇದ್ದಾರೆ. ಯಜಮಾನ್ರ, ಇಲ್ಲಿ ಏನಾರ ಸಿಗಬಹುದಂತೀರಾ? ಏನು ನೀವು ಎಲ್ಲ ಈ ಗ್ರಾಮಸ್ಥರದಿರಿ, ಈ ಗ್ರಾಮದಲ್ಲಿ ಇಲ್ಲಿ ಹಿರಿಯರಿದ್ದಾರೆ, ಹಿರಿಯರನ್ನ ಮಾತಾಡಿಸುವಂತ ಕೆಲಸ ಮಾಡ್ತೇನೆ. ಅಜಾರ, ಈಗ ಲಕ್ಕುಂಡಿ ನೋಡಕ್ ಬಂದಿರಿ, ಇಲ್ಲಿ ಹಿಂದೆ ಏನಾರ ಸಿಕ್ಕಿತ್ತಾ ನಿಧಿ? ಇಲ್ಲಿ ಏನಾರ ಸಿಗಬಹುದಂತೀರಾ? ಹೆಂಗ? ನಮಗ್ ಗೊತ್ತಿಲ್ಲ ಬಿಡ್ರಿ. ಏನು ಕೆಲವು ಜನರು ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇರೋದ್ರಿಂದ ಇಲ್ಲಿ ಕೆಲವು ಹಿರಿಯರು ಕುತ್ಕೊಂಡಿದ್ದಾರೆ, ಅವರನ್ನ ಕೇಳೋಣ. ಯಾಕಂತಂದ್ರೆ ಈ ಲಕ್ಕುಂಡಿ ಗ್ರಾಮ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿ ಇವಾಗ ಉತ್ಖನನ ನಡೀತಾ ಇದೆ. ಉತ್ಖನನದ ಬೆನ್ನಲ್ಲೇ ಸಾಕಷ್ಟು ಪ್ರಮಾಣದ ವಸ್ತುಗಳು ಸಿಗಬಹುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು ಈ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ, ಈ ದೇವಸ್ಥಾನದ ಭಾಗದಲ್ಲಿ ಅಂದ್ರೆ ತಳಗಡೆ 5 ರಿಂದ 7 ಅಡಿಯಷ್ಟು ಮೇಲ್ಗಡೆ ಈ ಒಂದು ಲಕ್ಕುಂಡಿ ಇದೆ, ನೈಜ ಲಕ್ಕುಂಡಿ ಒಳಗಡೆ ಇದೆ ಅಂತ ಹೇಳ್ತಾ ಇದ್ದಾರೆ. ಯಜಮಾನ್ರ, ಈಗ ನೀವು ಹಿಂದೆ ದೇವಸ್ಥಾನ ಹೆಂಗಿತ್ತಿದು? ಇಲ್ಲೇನು ಉತ್ಖನನ ಮಾಡಿದ್ರ? ಯಾವಾಗ ಸಿಕ್ತಿ ದೇವಸ್ಥಾನ? ಉತ್ಖನನ ಮಾಡಿಲ್ರಿ, ಇಲ್ಲೇ ಈಗ ಮಾಡಕತ್ತಿದ್ದ ಖರೆ ಏನ್ರಿ. ಇಲ್ಲೇ ತಗ್ ಬಾಳ ಇತ್ತು. ಜಾತ್ರೆ ಕಮಿಟಿಯವರು ಅದನ್ನ ಹೊಕ್ಕೊಂತ ಇದನ್ನ ಮಾಡಿದ್ರು. ಅಲ್ಲಿ ಐತ್ ನೋಡ್ರಿ, ಅದು ಗುಡಿಯಾಗ ಬಾಗ್ಲ ತಳಬಾರ್ರಿ, ಇಲ್ಲಿ ನೋಡ್ರಿ ತಗ್. ಇದು ಸಮರ್ರಿ ಏನ್ರಿ. ಈ ಹಿಂದ್ಲಿದ್ದ ಇವು ಇತಿಹಾಸಕ ಸ್ಥಳ ಒಳ್ಳೇದ ಹುಡುಕ್ಬೇಕಂತ ತಲೆಯಾಗ ಐತಿ. ಮನಸ್ಸು ಮಾಡಿ ಈಗ ಮಾಡಕ್ ಹತ್ತಾರ. ಅದು ಏನು ಹತ್ತುತ್ತ. ಯಜಮಾನ್ರ, ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಈಗ ಇಲ್ಲಿ ಉತ್ಖನನ ಮಾಡಿದ್ರೆ ಏನಾರ ಸಿಗಬಹುದಾ ಹೇಗೆ ಅಂತ ಹೇಳ್ರಿ. ಏನ್ ಸಿಗಬಹುದು, ಏನಾರ ಸಿಗಬಹುದಾ ಅಂತ? ಅದು ಮುಂದೊಂದು ವಿಚಾರ ರೀ. ಈಗ ಯಾಕಂದ್ರೆ ಈಗ ಉತ್ಖನನ ಮಾಡಕತ್ತಾರಲ್ಲ, ಈಗ ಅಗ್ದಿ ಇದ ಹಳೇದು ಶಿಲಾಶಾಸನಗಳು ಭಯಂಕರ ಅದು ಇಲ್ಲ ಲಕ್ಕುಂಡಿ ಗ್ರಾಮದಲ್ಲಿ. ಅದು ಹಳೇದು ಐತಿಹಾಸಿಕ ಸ್ಥಳ. ಅತಿ ಮಧ್ಯೆ ಇದು
ಜನಿಸಿದ ಸ್ಥಳ ಇದೆ. ದಾನ ಚಿಂತಾಮಣಿ ಅತಿ ಬಂಬಿ ಜನಿಸಿದ ಸ್ಥಳ ಇದು. ಈ ಸ್ಥಳ ಆಗಿಂದ ಇನ್ನೊಂದು ಹಳೆ ಶಿಲಾಶಾಸ್ತ್ರ ಅಂದ್ರೆ ಇದು ಒಂದು ಸಿಕ್ಕಿದೆ ಇಲ್ಲಿ ಗದ್ದಿಗೆ ಒಂದು, ಅದು ಒಂದು ಒಳ್ಳೇದು. ಮತ್ ಇನ್ನೊಂದು ಇದೆಲ್ಲ ಆಗಿದೆ ಅಲ್ರಿಗೆ. ಇದು ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಬಗೆದೆಷ್ಟು ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಈ ಒಂದು ಪ್ರದೇಶದ ಪಕ್ಕದಲ್ಲೇ ಟಂಕಸಾಲಿ ಇದೆ. ಈ ಟಂಕಸಾಲಿಯಲ್ಲಿ ನಾಣ್ಯಗಳು ತಯಾರಿಕೆ ಮಾಡ್ತಾ ಇದ್ರೂ ಕೂಡ ಇತಿಹಾಸದಿಂದ ಗೊತ್ತಾಗುತ್ತೆ. ಹೀಗಾಗಿ ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ವಿಜಯನಗರ ಸಾಮ್ರಾಜ್ಯದ ಅರಸರು ಕೂಡ ಆಳ್ವಿಕೆ ಮಾಡಿದಂತ ಈ ನಾಡಿನಲ್ಲಿ ಇವಾಗ ಉತ್ಖನನ ನಡೀತಾ ಇದೆ. ಉತ್ಖನನದ ನಂತರ ಸಾಕಷ್ಟು ಅವಶೇಷಗಳಾಗಿರ್ಬೋದು ಮತ್ತು ಇಲ್ಲಿ ಪುರಾತನ ವಸ್ತುಗಳು, ಚಿನ್ನ, ವಜ್ರ, ವೈಡೂರ್ಯಗಳು ಕೂಡ ಸಿಗುವ ನಿರೀಕ್ಷೆಗಳು ಕೂಡ ಇದಾವೆ. ಹೀಗಾಗಿ ಸಾಕಷ್ಟು ಜನರು ಕುತೂಹಲದಿಂದ ನೋಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಸ್ಮಿತಾ, ಧನ್ಯವಾದ ಮಂಜು ಪತ್ತಾರ್ ಮಾಹಿತಿಗಾಗಿ.